Today we discuss about work breakdown structure. What is work breakdown structure and how it is constructed or created, and then we discuss about benefits of work breakdown structure and approaches to the work breakdown structure, WBS. These points we discuss. Usually work breakdown structure ಅಂತಂದರೆ ಪ್ರಾಜೆಕ್ಟನ್ನು ಸ್ಮಾಲ್ ಮ್ಯಾನೇಜಬಲ್ ವರ್ಕ್ಸ್ ಅಥವಾ ಕಾಂಪೊನೆಂಟ್ಸ್ ಅಲ್ಲಿ ಡಿವೈಡ್ ಮಾಡೋದನ್ನು ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ ಅಂತ ಕರಿತೀವಿ ನಾವು. ನೋಡಿ, ಇರೋ ಪ್ರಾಜೆಕ್ಟ್ ಒಂದು ದೊಡ್ಡ ಪ್ರಾಜೆಕ್ಟ್ ಇರುತ್ತೆ. ಆ ಪ್ರಾಜೆಕ್ಟ್ ಏನು ಮಾಡ್ತೀವಿ, ಫಸ್ಟ್ ಒಂದು ಮೇಜರ್ ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ. ಅದು ಆದಮೇಲೆ ಸ್ಮಾಲ್ ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ. ಎಲ್ಲಿ ತನಕ ಡಿವೈಡ್ ಮಾಡ್ತೀವಿ ಅಂತಂದರೆ ನಮ್ಮ ಕೈಯಲ್ಲಿ ಆ ಕೆಲಸ ಮಾಡೋಕ್ಕಾಗಿರಬೇಕು, ಅಲ್ಲಿ ತನಕ ಡಿವೈಡ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡ್? ಸೊ ಅದನ್ನು ನಾವು ಇಲ್ಲಿ ವರ್ಕ್ ಅಂತ ಅನ್ಬೋದು ಅಥವಾ ಕಾಂಪೊನೆಂಟ್ಸ್ ಅಂತ ಕೂಡ ಅನ್ಬೋದು. ಏನಂತ ಹೇಳಿದರೆ ನೋಡೋಣ. WBS ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ ಈಸ್ ನಥಿಂಗ್ ಬಟ್ ಬ್ರೇಕಿಂಗ್ ದಿ ಪ್ರಾಜೆಕ್ಟನ್ನು ಬ್ರೇಕ್ ಮಾಡ್ತಾಯಿದ್ದೀವಿ. ಬ್ರೇಕಿಂಗ್ ದಿ ಪ್ರಾಜೆಕ್ಟ್ ಇಂಟು ಸ್ಮಾಲ್ ಮ್ಯಾನೇಜಬಲ್ ವರ್ಕ್ಸ್ ಆರ್ ಕಾಂಪೊನೆಂಟ್ಸ್ ಅಂತಲೂ ಹೇಳ್ಬೋದು. ಸ್ಮಾಲ್ ವರ್ಕ್ಸ್ ಆಗಿ ನಾವು ಬ್ರೇಕ್ ಮಾಡ್ತೀವಿ ಅದನ್ನು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಸ್ಟಾಬ್ಲಿಷಸ್ ದಿ ಕನೆಕ್ಷನ್ಸ್ ಬಿಟ್ವೀನ್ ದ ವರ್ಕ್ಸ್ ಆರ್ ಕಾಂಪೊನೆಂಟ್ಸ್. ನಾವು ಬ್ರೇಕ್ ಮಾಡ್ತಿದ್ದೀವಿ ಅಂದ ತಕ್ಷಣ ಅದು ಬೇರೆ ಕೆಲಸ ಇದು ಬೇರೆ ಕೆಲಸ ಅಲ್ಲ, ಒಂದಕ್ಕೊಂದು ಲಿಂಕ್ ಇರುತ್ತೆ. ಒಂದಕ್ಕೊಂದು ಏನಿರುತ್ತೆ, ಲಿಂಕ್ ಕನೆಕ್ಷನ್ಸ್ ಇರ್ತವೆ. ಆ ಕನೆಕ್ಷನ್ ಕೂಡ ನಾವು ಈ ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀವಿ. ಲೈಕ್ ಎ ಫ್ಯಾಮಿಲಿ ಟ್ರೀ ವಿಚ್ ಈಸ್ ಇಂಟಿಗ್ರೇಟೆಡ್. ಸೊ ಪ್ರತಿಯೊಂದು ಸ್ಮಾಲ್ ವರ್ಕ್, ಸ್ಮಾಲ್ ಕಾಂಪೊನೆಂಟ್ ಕೂಡ ಇಂಟಿಗ್ರೇಟೆಡ್ ಇರುತ್ತೆ, ಒಂದು ಫ್ಯಾಮಿಲಿ ಟ್ರೀ ಥರ. ಸೊ ಕಂಪ್ಲೀಟ್ ಬುಡ ಏನಿರುತ್ತೆ ಒಂದು ಮರದ್ದು, ಅದರದ್ದು ಪ್ರಾಜೆಕ್ಟ್ ಇರುತ್ತೆ. ಕಂಪ್ಲೀಟ್ ಎಲ್ಲ ಡಿವೈಡ್ ಆಗ್ತಾ ಬರುತ್ತೆ, ಎಲ್ಲ ಬ್ರಾಂಚಸ್ಸು ಆ ಥರ. ಸೊ ದೇರ್ ಫಾರ್ ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ ಯಾವ ಥರ ಡಿಫೈನ್ ಮಾಡ್ಬೋದು ಅಂತಂದರೆ, ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ ಈಸ್ ನಥಿಂಗ್ ಬಟ್ ಬ್ರೇಕಿಂಗ್ ದ ಪ್ರಾಜೆಕ್ಟ್ ಇಂಟು ಸ್ಮಾಲ್ ಮ್ಯಾನೇಜಬಲ್ ವರ್ಕ್ಸ್ ಆರ್ ಕಾಂಪೊನೆಂಟ್ಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ establishes the connections between the works components like a family tree which is integrated. Okay, next construction of WBS. ಯಾವ ಥರ ಕನ್ಸ್ಟ್ರಕ್ಷನ್ ಮಾಡ್ತೀವಿ? ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ಡಿವೈಡಿಂಗ್ ದ ಪ್ರಾಜೆಕ್ಟ್ ಇಂಟು ಮೇಜರ್ ಪಾರ್ಟ್ಸ್. ಫಸ್ಟ್ ಏನು ಮಾಡ್ತೀವಿ, ಮೇಜರ್ ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿದ್ಮೇಲೆ ಆ್ಯಂಡ್ ದೆನ್ ಈಚ್ ಪಾರ್ಟ್ ಆಫ್ ದೀಸ್ ಪಾರ್ಟ್ಸ್ ಫರ್ದರ್ ಡಿವೈಡೆಡ್ ಇಂಟು ಸಬ್ ಪಾರ್ಟ್ಸ್. ಮತ್ತು ಅದನ್ನು ಪ್ರತಿಯೊಂದು ಮೇಜರ್ ಪಾರ್ಟನ್ನು ಸಬ್ ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತೀವಿ. ಈ ಥರ ಡಿವೈಡ್ ಮಾಡಿ ಸ್ಮಾಲ್ ವರ್ಕ್ ಆಗಿ ಅದನ್ನು ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ದಿಸ್ ಈಸ್ ಕಂಟಿನ್ಯೂಡ್ ಟಿಲ್ ಬ್ರೇಕ್ ಡೌನ್ ಈಸ್ ಡನ್ ಇನ್ ಟರ್ಮ್ಸ್ ಆಫ್ ಮ್ಯಾನೇಜಬಲ್ ಯೂನಿಟ್ಸ್. ಎಲ್ಲಿ ತನಕ ಬ್ರೇಕ್ ಮಾಡ್ತಾ ಹೋಗ್ತೀವಿ, ಮ್ಯಾನೇಜಬಲ್ ವರ್ಕ್ ಆಗೋ ತನಕ ಅಥವಾ ಮ್ಯಾನೇಜಬಲ್ ಕಾಂಪೊನೆಂಟ್ ಅಥವಾ ಮ್ಯಾನೇಜಬಲ್ ಯೂನಿಟ್ಸ್ ಆಗೋ ತನಕ ನಾವು ಬ್ರೇಕ್ ಮಾಡ್ತಾ ಹೋಗ್ತೀವಿ ಪ್ರಾಜೆಕ್ಟನ್ನು. ಆ್ಯಂಡ್ ದಿಸ್ ವರ್ಕ್ ರೆಸ್ಪಾನ್ಸಿಬಿಲಿಟಿ, ಸೊ ವರ್ಕ್ ಬ್ರೇಕ್ ಡೌನ್ ಮಾಡಿದ್ಮೇಲೆ ಆ ವರ್ಕ್ ರೆಸ್ಪಾನ್ಸಿಬಿಲಿಟಿ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ವಾಟ್ ಟು ಪರ್ಫಾರ್ಮ್, ಹೂ ಹ್ಯಾಸ್ ಟು ಪರ್ಫಾರ್ಮ್, ವೆನ್ ಹ್ಯಾಸ್ ಟು ಪರ್ಫಾರ್ಮ್, ಹೌ ಟು ಪರ್ಫಾರ್ಮ್. ಅಂದರೆ ಸ್ಮಾಲ್ ವರ್ಕನ್ನು ಡಿವೈಡ್ ಮಾಡಿದ್ಮೇಲೆ ಆ ಒಂದು ಸಣ್ಣ ಕೆಲಸವನ್ನು ಯಾರು ಕೊಡಬೇಕು, ಯಾವಾಗ ಕೆಲಸ ಮಾಡಬೇಕು, ಆ ಕೆಲಸ ಯಾರು ಮಾಡಬೇಕು, ಯಾವ ಥರ ಮಾಡಬೇಕು. ಓಕೆ, ಆ್ಯಂಡ್ ವಾಟ್ ಇಟ್ ಈಸ್ ಹೌ ಟು ಪರ್ಫಾರ್ಮ್, ಯಾವ ಥರ ಆ ಕೆಲಸನ ಮಾಡ್ಬೇಕು ಅನ್ನೋದು ನಾವು ಡಿಫೈನ್ ಮಾಡ್ತೀವಿ. ಈ ಥರ ಒಬ್ಬರಿಗೆ ಸಣ್ಣ ಕೆಲಸ ಮಾಡಿ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತೀವಿ ನಾವು, ಆ ಥರ. ನೆಕ್ಸ್ಟ್, ಬೆನಿಫಿಟ್ಸ್ ಆಫ್ WBS. ಈ ಥರ ಡಿವೈಡ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ? ಸೊ we will get very effective planning by dividing the work into manageable small works which can be planned, budgeted and controlled easily. ಸೊ ನಾವು ಈ WBS ಮುಖಾಂತರ ಪ್ರಾಜೆಕ್ಟನ್ನು ಸಣ್ಣ ಭಾಗಗಳಲ್ಲಾಗಿ ಮಾಡಿ ಅದನ್ನು ನಾವು ತುಂಬ ಈಸಿಯಾಗಿ ಪ್ಲ್ಯಾನ್ ಮಾಡೋದಕ್ಕೆ, ಬಡ್ಜೆಟ್ ಮಾಡೋದಕ್ಕೆ ಮತ್ತು ಕಂಟ್ರೋಲ್ ಮಾಡೋದಕ್ಕೆ ಕೂಡ ತುಂಬ ಈಸಿ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದಿ ಬೆನಿಫಿಟ್. ನೆಕ್ಸ್ಟ್, ಆಫ್ಟರ್ WBS ವಿ ಕ್ಯಾನ್ ಅಸೈನ್ ದಿ ರೆಸ್ಪಾನ್ಸಿಬಿಲಿಟಿ ಫಾರ್ ವರ್ಕ್ ಎಲಿಮೆಂಟ್ಸ್ ಟು ಪ್ರಾಜೆಕ್ಟ್ ಪರ್ಸನಲ್ಸ್ ಆ್ಯಂಡ್ ಔಟ್ಸೈಡ್ ಏಜೆನ್ಸೀಸ್. ನಮ್ಗೆ ಗೊತ್ತಾಗುತ್ತೆ ಡಿವೈಡ್ ಮಾಡಿದ್ಮೇಲೆ ಸಣ್ಣ ಸಣ್ಣ ಕೆಲಸಗಳಾಗ್ತವೆ. ಈ ಕೆಲಸ ಯಾರು ಮಾಡೋಕ್ಕಾಗುತ್ತೆ, ಇದು ನಮ್ಮಲ್ಲಿ ಇರೋರು ಮಾಡ್ಬೋದು ಅಥವಾ ಹೊರಗಡೆ ಅವ್ರಿಗೆ ಇದು ಕೊಡ್ಬೇಕಾಗಿ ಕೆಲಸ ಅಂತ ನಾವು ತುಂಬ ಈಸಿಯಾಗಿ ಮಾಡ್ಬೋದು. ಅದು ಯಾವಾಗುತ್ತೆ, WBS ಮಾಡಿದ್ಮೇಲೆ ಅದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಅನದರ್ ಬೆನಿಫಿಟ್. ನೆಕ್ಸ್ಟ್, ಬೈ WBS ಡೆವಲಪ್ಮೆಂಟ್ ಆಫ್ ಕಂಟ್ರೋಲ್ ಆ್ಯಂಡ್ ಇನ್ಫಾರ್ಮೇಷನ್ ಸಿಸ್ಟಮ್ ವಿಲ್ ಬಿ ಎಫೆಕ್ಟಿವ್. ಸೊ ನಾವು ಈ ಕಂಟ್ರೋಲ್ ಮತ್ತು ಇನ್ಫಾರ್ಮೇಷನ್ ಸಿಸ್ಟಮನ್ನು ತುಂಬ ಈಸಿಯಾಗಿ ಡೆವಲಪ್ ಮಾಡ್ಬೋದು WBS ಇಂದ. ನೆಕ್ಸ್ಟ್, ಇಲ್ಲೊಂದು ಅಪ್ರೋಚಸ್ ಅಂತಿದೆ. ಅಪ್ರೋಚ್ ಅಂದರೆ ಏನು? WBS ಅನ್ನು ನಾವು ಯಾವ ಮೆಥಡಲ್ಲಿ
ಬಳಸ್ತೀವಿ ಅಥವಾ ಯಾವ ಮೆಥಡಲ್ಲಿ ನಾವು ಪ್ರಾಜೆಕ್ಟನ್ನು ಡಿವೈಡ್ ಮಾಡ್ತೀವಿ. ಇಲ್ಲಿ 2 ಮೆಥಡನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಒಂದನೇದು ಬಂದ್ಬಿಟ್ಟು ಫಂಕ್ಷನ್ ಓರಿಯೆಂಟೆಡ್ ಅಪ್ರೋಚ್. ಸೊ ಫಂಕ್ಷನ್ ಓರಿಯೆಂಟೆಡ್ ಅಪ್ರೋಚ್ ಮುಖಾಂತರ ನಾವು WBS ಅನ್ನು ಕ್ರಿಯೇಟ್ ಮಾಡ್ಬೋದು ಅಥವಾ ಕನ್ಸ್ಟ್ರಕ್ಟ್ ಮಾಡ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಹಾರ್ಡ್ವೇರ್ ಅಪ್ರೋಚ್ ಅಂತ 2 ಮೆಥಡ್ ಇದ್ದಾವೆ. ಫಸ್ಟ್ ಫಂಕ್ಷನ್ ಓರಿಯೆಂಟೆಡ್ ಅಪ್ರೋಚ್ ನೋಡೋಣ. ಫಂಕ್ಷನ್ ಓರಿಯೆಂಟೆಡ್ ಅಪ್ರೋಚ್, ದಿಸ್ ಈಸ್ ನಾರ್ಮಲಿ ದ ಅಪ್ರೋಚ್ ಯೂಸ್ಡ್ ಬೈ ದಿ ಕಾಂಟ್ರಾಕ್ಟರ್ಸ್ for distributing work in-house, which is normally organized on functional lines. ಸೊ ಈ ಅಪ್ರೋಚನ್ನು, ಫಂಕ್ಷನ್ ಓರಿಯೆಂಟೆಡ್ ಅಪ್ರೋಚನ್ನು ಸಾಧಾರಣವಾಗಿ ಕಾಂಟ್ರಾಕ್ಟರ್ಗಳು ಬಳಸ್ತಾರೆ. ಇದಕ್ಕೆ ಬಳಸ್ತಾರೆ? ಕೆಲಸವನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಇರೋ ಒಂದು ದೊಡ್ಡ ಕೆಲಸ ಇರುತ್ತೆ, ಆ ಕೆಲಸನ ಏನು ಮಾಡ್ತಾರೆ, ಡಿವೈಡ್ ಮಾಡಿ WS ಮುಖಾಂತರ ಡಿವೈಡ್ ಮಾಡಿ ಆ ಕೆಲಸ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಕೊಡ್ತಾರೆ. ಸೊ ಈ ಥರ ಕಾಂಟ್ರಾಕ್ಟರ್ ಇದನ್ನು ಸಾಮಾನ್ಯವಾಗಿ ಬಳಸ್ತಾರೆ. ಓಕೆ, ನೆಕ್ಸ್ಟ್ ಹಿಯರ್ ಅಗೇನ್ ದ ಬ್ರೇಕ್ ಡೌನ್ ಅಪ್ ಟು ಸರ್ಟನ್ ಲೆವೆಲ್ ಈಸ್ ನ್ಯಾಚುರಲ್. ಅಂದರೆ ಒಂದು ಹಂತದವರೆಗೆ ನಾವು ತುಂಬ ಈಸಿಯಾಗಿ ಕೆಲಸವನ್ನು ಡಿವೈಡ್ ಮಾಡ್ತಾ ಬರ್ಬೋದು. ಬಟ್ ಒಂದು ಲೆವೆಲಲ್ಲಿ ದೇರ್ ಆಫ್ಟರ್ ಇಟ್ ಸೀಮ್ಸ್ ಸರ್ಟನ್ ಪ್ಯಾಟ್ರನ್ ಆಫ್ ಗ್ರೂಪಿಂಗ್ ವಿಚ್ ಕ್ಯಾನ್ ಚೇಂಜ್ ದ ಡಿಸೈನರ್ ಆಫ್ WBS. ಸರಿ, ಒಂದು ಹಂತದ ಮೇಲೆ ನಮಗೆ ಅಷ್ಟು ಸುಲಭವಾಗಿ ಕೆಲಸವನ್ನು ಡಿವೈಡ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಡಿವೈಡ್ ಮಾಡಬೇಕು. ಯಾಕಂತಂದರೆ ಅದು ಒಂದು ವೇಳೆ ನಾವೇನೋ ಸರಿಯಾಗಿ ಡಿವೈಡ್ ಮಾಡಿಲ್ಲ ಅಂತಂದರೆ WBS ಡಿಸೈನನ್ನೇ ಚೇಂಜ್ ಮಾಡುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಹಾಗಾಗಿ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋರಿಂದನೇ ಅದನ್ನು ಒಂದು ಹಂತ ಆದಮೇಲೆ ಡಿವೈಡ್ ಮಾಡೋದಕ್ಕೆ ತುಂಬ ಸೂಕ್ಷ್ಮವಾಗಿ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋರು ಅವರಿಂದನೇ ಅದನ್ನು ಡಿವೈಡ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಅಬೌಟ್ ಫಂಕ್ಷನ್ ಓರಿಯೆಂಟೆಡ್ ಅಪ್ರೋಚ್. ಫಂಕ್ಷನ್ ಓರಿಯೆಂಟೆಡ್ ಅಪ್ರೋಚ್ ಅಂದರೆ ಕಾಂಟ್ರಾಕ್ಟರ್ಸ್ ಬಳಸೋದು ಮೊದಲನೇದು. ಎರಡನೇದು ಅವ್ರು ಯಾಕೆ ಬಳಸ್ತಾರೆ, ಇನ್ ಹೌಸ್ ವರ್ಕ್ ಡಿಸ್ಟ್ರಿಬ್ಯೂಷನ್. ಅಂದರೆ ಅವರಲ್ಲೇ ಕೆಲಸ ಮಾಡಿ, ಇನ್ ಹೌಸ್ ಅಂತಂದರೆ ಬೇರೆ ಏನಿಲ್ಲ, ಅವರಲ್ಲೇ ಕೆಲಸ ಮಾಡೋರು ಇರ್ತಾರಲ್ಲ, ಹೊರಗಡೆ ಏಜೆನ್ಸಿ ಅವರಲ್ಲದೇ ಅವರಲ್ಲೇ ಆ ಕಾಂಟ್ರಾಕ್ಟರ್ ಹತ್ರನೇ ಕೆಲಸ ಮಾಡೋರಿಗೆ ಕೆಲಸವನ್ನು ಡಿಸ್ಟ್ರಿಬ್ಯೂಟ್ ಕೆಲಸವನ್ನು ಹಂಚೋದಕ್ಕೆ ಈ ಮೆಥಡನ್ನು ಅಥವಾ ಈ ಅಪ್ರೋಚನ್ನು ಬಳಸ್ತಾರೆ. ಮತ್ತು ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಏನು ಅಂತಂದರೆ, ಒಂದು ಹಂತದವರೆಗೆ ತುಂಬ ನ್ಯಾಚುರಲ್ ಆಗಿ ಅಥವಾ ನಾರ್ಮಲ್ ಆಗಿ ನಾವು ಡಿವೈಡ್ ಮಾಡ್ಬೋದು. ಅದು ಆದಮೇಲೆ ತುಂಬ ಸೂಕ್ಷ್ಮವಾಗಿ ಡಿವೈಡ್ ಮಾಡಬೇಕಾಗತ್ತೆ. ಯಾಕಂತಂದರೆ ಅಲ್ಲಿ ಏನಾದ್ರು ತಪ್ಪು ನಡೀತು ಅಂತಂದರೆ ಕಂಪ್ಲೀಟ್ ಡಿಸೈನೇ ಚೇಂಜ್ ಆಗುತ್ತೆ WBSದು. ಸೊ ಹಂಗಾಗಿ ಎಕ್ಸ್ಪರ್ಟ್ಸಿಂದ ಮತ್ತು ಆ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋರಿಂದ ನಾವು WBSನ್ನು ಕ್ರಿಯೇಟ್ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಎರಡನೇ ಅಪ್ರೋಚ್ ಇದೆ. ಇಟ್ ಈಸ್ ಹಾರ್ಡ್ವೇರ್ ಅಪ್ರೋಚ್ ಅಂತ. ಏನಿದು? ಹಾರ್ಡ್ವೇರ್ ಅಪ್ರೋಚ್. ದಿಸ್ ಈಸ್ ದ ಓನ್ಲಿ ನ್ಯಾಚುರಲ್ ಆ್ಯಂಡ್ ಪರ್ಮನೆಂಟ್ ವೇ ಆಫ್ ಬ್ರೇಕಿಂಗ್ ದಿ ಪ್ರಾಜೆಕ್ಟ್. ಸೊ ಇದು ನ್ಯಾಚುರಲ್ ಆ್ಯಂಡ್ ಪರ್ಮನೆಂಟ್ ವೇ ಅಂತ ಕರೀತಾರೆ. ಯಾಕೆ ನ್ಯಾಚುರಲ್ ಆ್ಯಂಡ್ ಪರ್ಮನೆಂಟ್ ವೇ ಅಂತ ಕರೀತಾರೆ? ಹಾರ್ಡ್ವೇರ್ ಅಪ್ರೋಚ್ ಬಿಕಾಸ್ ಫಿಸಿಕಲ್ ಥಿಂಗ್ಸ್, ಇವತ್ತು ನಾವು ಏನೇ ಹೇಳ್ತೀವಿ ನೋಡಿ, ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅನ್ನೋದು ಬೇರೆ ಮಾತು, ಆ ಥರ ಮಾಡೋದು ಬೇರೆ ಆಗುತ್ತೆ. ಸೊ ಫಿಸಿಕಲಾಗಿ ಕೆಲಸ ಮಾಡೋದೇ ಬೇರೆ ಆಗುತ್ತೆ, ರೈಟ್? ಸೊ ಹಂಗೆ ಏನು ಹೇಳ್ತಾರೆ, ದಿಸ್ ದ ಓನ್ಲಿ ನ್ಯಾಚುರಲ್ ಆ್ಯಂಡ್ ಪರ್ಮನೆಂಟ್ ವೇ ಆಫ್ ಬ್ರೇಕಿಂಗ್ ದಿ ಪ್ರಾಜೆಕ್ಟ್. ಹಿಯರ್ ಯೂಸಿಂಗ್ ಎ ರ್ಯಾಷನಲ್ ಕೋಡಿಫಿಕೇಷನ್ ನಂಬರ್. ಏನು ಮಾಡ್ತಾರೆ? ರ್ಯಾಷನಲ್ ಕೋಡಿಫಿಕೇಷನ್ ನಂಬರ್. ಇಟ್ ಈಸ್ ಪಾಸಿಬಲ್ಸ್ ಟು ಎಸ್ಟಾಬ್ಲಿಷ್ ದ ಲಿಂಕೇಜ್ ಆಫ್ ದಿ ಹಾರ್ಡ್ವೇರ್ ಎಲಿಮೆಂಟ್ ವಿತ್ ಸಾಫ್ಟ್ವೇರ್ ಆ್ಯಂಡ್ ಏಜೆನ್ಸೀಸ್. ನೋಡಿ, ಕೋಡಿಫಿಕೇಷನ್ ನಂಬರ್ ಅಂತಂದರೆ ಒಂದು ಕೆಲಸ, ಪ್ರತಿಯೊಂದು ಕೆಲಸ, ಈಗ ನೋಡಿ ಒಂದು ಬೈಕ್ ತಯಾರು ಮಾಡಬೇಕು ಅಂತಂದರೆ ಆ ಬೈಕಲ್ಲಿ ಸುಮಾರು ಮೆಟೀರಿಯಲ್ಗಳು ಬೇರೆ ಬೇರೆ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಆಗ್ತವೆ, ಎಲ್ಲ ಒಂದು ಕಡೆ ಬರ್ತವೆ, ಬಂದು ಅಸೆಂಬಲ್ ಆಗುತ್ತೆ. ಅದು ಆದಮೇಲೆ ಟೆಸ್ಟಿಂಗ್ ಮಾಡಿ ಬೈಕನ್ನು ರೆಡಿ ಮಾಡ್ತಾರೆ. ಸೊ ಈ ಥರ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ಮೇಲೆ ಪ್ರತಿಯೊಂದು ಪಾರ್ಟಿಗೂ ಅಥವಾ ಪ್ರತಿಯೊಂದು ಕೆಲಸಕ್ಕೆ, ಪಾರ್ಟ್ ಅನ್ನೋದು ಬೇಡ, ಕೆಲಸ ಅಂತ ನನ್ನ ಪ್ರತಿಯೊಂದು ಚಿಕ್ಕ ಕೆಲಸಕ್ಕೂ ಮ್ಯಾನೇಜಬಲ್ ವರ್ಕ್ಗೂ ಒಂದು ಕೋಡ್ ನಂಬರ್ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಆ ಕೋಡ್ ನಂಬರ್ ಲಿಂಕಿಂಗ್ ಇರುತ್ತೆ. ಈ ಪಾರ್ಟ್ ಆ ಕೋಡ್ ನಂಬರ್ ನೋಡಿದ ತಕ್ಷಣ ಆ ಕೋಡ್ ನಂಬರ್ ಕೇಳಿದ ತಕ್ಷಣ ನಮಗೆ ಓಹೋ ಈ ಕೋಡ್ ಇಲ್ಲಿ ಫಿಟ್ ಮಾಡೋದು ಅಂತ ಗೊತ್ತಾಗುತ್ತೆ ಅವ್ರಿಗೆ. ಸೊ ಎಲ್ಲಿ ಫಿಟ್ ಮಾಡಬೇಕು ಅದಕ್ಕೊಂದು ಕೋಡ್ ಕೊಟ್ಟಿರ್ತಾರೆ, ನಾವು ಫಿಟ್ ಮಾಡ್ತಕ್ಕಂಥ ಮೆಟೀರಿಯಲ್ದು ಇನ್ನೊಂದು ಕೋಡ್ ಕೊಟ್ಟಿರ್ತಾರೆ. ಸೊ ಈ ಥರ ಕೋಡಿಫಿಕೇಷನ್ ಮುಖಾಂತರ ಲಿಂಕೇಜನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾವ್ಯಾವ ನಡುವೆ? ಹಾರ್ಡ್ವೇರ್, ಸಾಫ್ಟ್ವೇರ್ ಮತ್ತು ಹೊರಗಡೆ ಇರ್ತಕ್ಕಂಥ ಅವರಿಂದ ಒಂದು ಕೋಡಿಫಿಕೇಷನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಈ ಮೆಥಡಲ್ಲಿ. ಪರ್ಫಾರ್ಮೆನ್ಸ್, ಟಾರ್ಗೆಟ್, ಶೆಡ್ಯೂಲ್, ಬಡ್ಜೆಟ್, ಅಕೌಂಟಬಿಲಿಟಿ ಕ್ಯಾನ್ ಸಿಮಿಲರ್ಲಿ ಫಿಕ್ಸ್ಡ್ ಫಾರ್ ಎನಿ ಹಾರ್ಡ್ವೇರ್ ಎಲಿಮೆಂಟ್. ಸೊ ಇದೇ ಥರ ಪ್ರತಿಯೊಂದು ಸ್ಮಾಲ್ ವರ್ಕಿಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಟಾರ್ಗೆಟ್ ಆಗಿರ್ಬೋದು, ಶೆಡ್ಯೂಲ್ ಆಗಿರ್ಬೋದು, ಅಕೌಂಟಬಿಲಿಟಿ ಆಗಿರ್ಬೋದು, ಇವನ್ನೆಲ್ಲ ಕೂಡ ಅದೇ ಥರನೇ ಫಿಕ್ಸ್ ಮಾಡ್ತಾರೆ. ಅಂದರೆ ಒಂದು ಸ್ಮಾಲ್ ಕೆಲಸ ಇರುತ್ತೆ, ಒಂದು ಸಣ್ಣ ಪ್ರಾಜೆಕ್ಟನ್ನು ಡಿವೈಡ್ ಮಾಡಿ ಒಂದು ಸಣ್ಣ ಕೆಲಸ ಮಾಡಿರ್ತೀವಿ, ಆ ಕೆಲಸದ್ದು ಇಷ್ಟು ಪರ್ಫಾರ್ಮೆನ್ಸ್ ಇರಬೇಕು, ಅದು ಟಾರ್ಗೆಟ್ ಇಷ್ಟು ದಿನದಲ್ಲಿ ಮುಗಿಬೇಕು, ಇಷ್ಟು ಕ್ವಾಲಿಟಿ ಬರಬೇಕು,
ಓಕೆ, ಈ ಕೆಲಸ ಅಕೌಂಟಬಿಲಿಟಿ ಅಂದರೆ ಈ ಕೆಲಸ ಏನಾದರೂ ತಪ್ಪಾಗಿ ಮಾಡಿದ್ರೆ ಮೇನ್ ಪ್ರಾಜೆಕ್ಟಿಗೆ ಎಷ್ಟು ಲಾಸ್ ಆಗುತ್ತೆ. ಓಕೆ, ಈ ಥರ ಇವುಗಳನ್ನು ಕೂಡ ಅದ್ರ ಬೇಸಿಸ್ ಮೇಲೇ ಫಿಕ್ಸ್ ಮಾಡ್ತಾರೆ. ದಸ್ ಹಾರ್ಡ್ವೇರ್ ಅಪ್ರೋಚ್ ಟು WBS ಪ್ರೊವೈಡ್ಸ್ ದ ಬೇಸಿಕ್ ಫ್ರೇಮ್ವರ್ಕ್ ಫಾರ್ ದಿ ಪ್ರಾಜೆಕ್ಟ್ ವರ್ಕ್ ಸಿಸ್ಟಮ್. ಸೊ ಹಾಗಾಗಿ ನಾವೇನು ಹೇಳ್ಬೋದು, ಈ ಹಾರ್ಡ್ವೇರ್ ಅಪ್ರೋಚ್ ಏನಿದೆ, ಹಾರ್ಡ್ವೇರ್ ಓರಿಯೆಂಟೆಡ್ ಅಪ್ರೋಚ್ ಏನಿದೆಯಲ್ಲ, ದಿಸ್ ಈಸ್ ದ ಬೇಸಿಕ್ ಫ್ರೇಮ್ವರ್ಕ್ ಫಾರ್ ದಿ ಪ್ರಾಜೆಕ್ಟ್ ವರ್ಕ್ ಸಿಸ್ಟಮ್. ಯಾವುದೋ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅಂತಂದರೆ ದಿಸ್ ವಿಲ್ ದ ಬೇಸಿಕ್ ಫ್ರೇಮ್ವರ್ಕ್ ಅಂತ ಯಾಕೆ ಕರಿತೀವಿ ನಾವು? ಸಾಧಾರಣವಾಗಿ ಈ ಪ್ರಾಜೆಕ್ಟ್ ಫಸ್ಟ್ ದೊಡ್ಡ ಪ್ರಾಜೆಕ್ಟ್ ಇರುತ್ತೆ. ಒಂದು ಥರ್ಮಲ್ ಪವರ್ ಪ್ಲ್ಯಾಂಟ್ ಕನ್ಸ್ಟ್ರಕ್ಷನ್ ಮಾಡೋದು ಒಂದು ಪ್ರಾಜೆಕ್ಟ್ ಅದು. ಸೊ ಅವಾಗ ಏನು ಮಾಡ್ತಾರೆ, ಫಸ್ಟ್ ಈ ಹಾರ್ಡ್ವೇರ್ ಮುಖಾಂತರ ಒಂದು ಫ್ರೇಮ್ವರ್ಕ್ ಸಿಗೋ ತನಕ ಡಿವೈಡ್ ಮಾಡ್ತಾರೆ ಪ್ರಾಜೆಕ್ಟನ್ನು. ಓಕೆ, ಆದಮೇಲೆ ಬೇರೆ ಬೇರೆ ಟೆಕ್ನಾಲಜೀಸನ್ನು ಅಥವಾ ಬೇರೆ ಬೇರೆ ಮೆಥಡ್ಸನ್ನು ಬಳಸ್ಕೊಂಡು ಡಿವೈಡ್ ಮಾಡ್ತಾ ಹೋಗ್ಬೋದು. ಬಟ್ ಫಸ್ಟ್ ಏನು ಮಾಡ್ತಾರೆ, ಹಾರ್ಡ್ವೇರ್ ಅಪ್ರೋಚ್ ಪ್ರೊವೈಡ್ಸ್ ದ ಬೇಸಿಕ್ ಫ್ರೇಮ್ವರ್ಕ್ ಫಾರ್ ದಿ ಪ್ರಾಜೆಕ್ಟ್ ವರ್ಕ್ ಸಿಸ್ಟಮ್. ದಿಸ್ ಈಸ್ ಆಲ್ ಅಬೌಟ್ WBS. ಸೊ ನಿಮಗೆ ಶಾರ್ಟ್ ನೋಟ್ಸ್ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಶಾರ್ಟ್ ನೋಟ್ಸ್ ಅಂತ ಇದರಲ್ಲಿ ರಿಮೆಂಬರ್ ನಾವು ಇಲ್ಲಿ 3 ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. 4 ಪಾಯಿಂಟ್ಸ್. ಒನ್ ಈಸ್ ಡೆಫಿನೇಷನ್ ಆಫ್ WBS ಅಂದರೆ ಏನು ಅಂತ ಹೇಳಿದ್ವಿ. ಅದು ಆದಮೇಲೆ ಕನ್ಸ್ಟ್ರಕ್ಷನ್ ಆಫ್ WBS ಅಂತ ಹೇಳಿದ್ವಿ. ಅದು ಆದಮೇಲೆ ಬೆನಿಫಿಟ್ಸ್ ಆಫ್ WBS ಅಂತ ಹೇಳಿದ್ವಿ. ನೆಕ್ಸ್ಟ್ ಅಪ್ರೋಚಸ್ ಟು ದಿ WBS. 4 ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. WBS ಅಂದರೆ ಏನು, 1ನೇದು ಕನ್ಸ್ಟ್ರಕ್ಷನ್ ಆಫ್ WBS, 2ನೇದು, 3ನೇದು ಬೆನಿಫಿಟ್ಸ್, 4ನೇದು ಅಪ್ರೋಚಸ್. ಸೊ ನೆಕ್ಸ್ಟ್ ಟಾಪಿಕಲ್ಲಿ ನಾವು ಈ WBS ಇದು ವಾಟ್ ಆಲ್ ವಿ ನೋ ಫ್ರಮ್ WBS ನಮಗೇನು ಗೊತ್ತಾಗುತ್ತೆ ಅದು ನೋಡೋಣ. ನೆಕ್ಸ್ಟ್ ಹೌ ಡು WBS ಹೆಲ್ಪ್ ಟು ದಿ ಪ್ರಾಜೆಕ್ಟ್ ಅದು ನೋಡೋಣ. ನೆಕ್ಸ್ಟ್ ಒಂದು ಹೌ ಟು ಕ್ರಿಯೇಟ್ ಎ WBS. ಇಲ್ಲಿ ಕನ್ಸ್ಟ್ರಕ್ಷನ್ ಆಫ್ WBS ಅಂತ ನೋಡಿದ್ದೀವಿ, ಯಾವ ಥರ ಕನ್ಸ್ಟ್ರಕ್ಟ್ ಮಾಡ್ತೀವಿ, ಮೇಜರ್ ಪಾರ್ಟ್ಸಾಗಿ ಡಿವೈಡ್ ಮಾಡಿ ಆಮೇಲೆ ಸ್ಮಾಲ್ ಪಾರ್ಟ್ಸ್ ಡಿವೈಡ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ. ಸೊ ಅದೇ ಥರ ಒಂದು WBS ಕ್ರಿಯೇಟ್ ಮಾಡಿ ಅದನ್ನು ಸ್ಟಡಿ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಥ್ಯಾಂಕ್ ಯು.